ನಮ್ಮ ಕುಡ್ಲದ ಸರಿಸುಮಾರು 106 ವರ್ಷ ಹಳೆಯ ಆಲ್ಮೋಸ್ಟ್ ಇವಾಗ ಎಲ್ಲರೂ ಮರೆತು ಹೋಗಿರುವಂಥ ಈ ಉಪ್ಪು ಮುಂಚಿ ಮತ್ತು ಬಿಸಿ ಬಿಸಿ ಕುಚ್ಚಲಕ್ಕಿ ಗಂಜಿ ಎದುರು ಯಾವ ಮೃಷ್ಟಾನ್ನ ಭೋಜನವಿರಲಿಕ್ಕಿಲ್ಲ. ಇದು ಬಾಯಿಗೆ ಸಖತ್ ರುಚಿ ಕೊಡೋದಲ್ಲದೆ ಆರೋಗ್ಯದ ದೃಷ್ಟಿಯಿಂದಲೂ ತುಂಬ ಅಂತಂದರೆ ತುಂಬ ಒಳ್ಳೆಯ ರೆಸಿಪಿ. ಊರು ಬಿಟ್ಟು ಹೊರಗಡೆ ಬಂದಿರ್ತೇವೆ ಅಥವಾ ಇರೋ ಕಡೆ ಆದರೂ ಈ ಹೊಸ ಟೆಕ್ನಾಲಜಿ, ಆಧುನಿಕ ತಂತ್ರಜ್ಞಾನ ಇದೆಲ್ಲದರ ನಡುವೆ ನಾವು ಬೆಳೆದು ಬಂದಂಥ ಹಾದಿಯನ್ನು ಕಂಪ್ಲೀಟಾಗಿ ಮಾಡ್ತಿರ್ತೇವೆ. ಅದರಲ್ಲೂ ಎಸ್ಪೆಷಲಿ ಎಷ್ಟೋ ರೆಸಿಪೀಸ್ಗಳು ಅಥವಾ ಎಷ್ಟೋ ಅಡುಗೆಗಳು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದಂಥದ್ದನ್ನು ಇವತ್ತು ನಾವು ಕಂಪ್ಲೀಟ್ ಮರ್ತೇ ಬಿಟ್ಟಿದ್ದೀವಿ ಅಂತ ಹೇಳ್ಬೋದು. ಅದರಲ್ಲಿ ಒಂದು ಈ ಉಪ್ಪು ಮುಂಚಿ ಅಂತ. ತುಂಬ ಜನ ನೀವು ಮಂಗಳೂರಿನವರತ್ತೆ ಖಂಡಿತವಾಗ್ಲೂ ತುಂಬ ಜನ ಇದ್ರ ಬಗ್ಗೆ ಕೇಳೇ ಇರ್ತೀರ. ನಾವೆಲ್ಲ ಚಿಕ್ಕವರಿರುವಾಗ ಇದನ್ನ ತಿಂದ್ಕೊಂಡು ಬೆಳೆದಿದ್ದು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ಈ ರೆಸಿಪಿಯ ಸ್ಪೆಷಾಲಿಟಿ ಏನು ಅಂತಂದರೆ ಇದು ಮಾಡೋದಕ್ಕೆ ಎಷ್ಟು ಸುಲಭ ಅಂತಂದರೆ ಕೇವಲ 2 ನಿಮಿಷದಲ್ಲಿ ಮಾಡ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ. ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಅಂದರೆ ಉಪ್ಪು, ಹುಳಿ ಮತ್ತು ಖಾರ ಅಥವಾ ಮೆಣಸು ಇಷ್ಟಿದ್ರೆ ಸಾಕು ಇದನ್ನ ಮಾಡ್ಬೋದು. ಆರೋಗ್ಯಕ್ಕೆ ಒಳ್ಳೆಯದು, ಬಾಯಿ ರುಚಿ ಕೊಡಲಿಕ್ಕೆ ದಿ ಬೆಸ್ಟ್. ಹಿಂದಿನ ಕಾಲದಲ್ಲಿ ಅಡುಗೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತಂದರೆ ಗದ್ದೆ ಕೆಲಸಕ್ಕೆಲ್ಲ ಹೋಗೋ ಟೈಮಲ್ಲಿ ರುಬ್ಬಿ ಮಸಾಲ ಅರ್ಧೆಲ್ಲ ಮಾಡೋದಕ್ಕೆ ಟೈಮ್ ಇರಲ್ಲ ಅನ್ನೋಂಥ ಸಮಯದಲ್ಲಿ ಈ ಉಪ್ಪು ಮುಂಚಿಯನ್ನು ಮಾಡ್ತಾಯಿದ್ರು. ಜ್ವರ ಬಂದಾಗ ಬಾಯಿ ರುಚಿ ತಪ್ಪುತ್ತೆ ಅಥವಾ ನಮ್ಮ ಟೇಸ್ಟ್ ಬುಡ್ ಹಾಳಾಗೋಗುತ್ತೆ ಅಂತ ಟೈಮಲ್ಲಿ ಕೂಡ ಈ ಉಪ್ಪು ಮುಂಚಿಯನ್ನು ಮಾಡಿ ಕುಡಿಲಿಕ್ಕೆ ಕೊಡ್ತಾಯಿದ್ರು. ಬಾಯಿಗೆ ರುಚಿ ವಾಪಸ್ ಬರುತ್ತೆ, ಜ್ವರ ಎಲ್ಲಿದ್ರೆ ಬೇಗ ಕಮ್ಮಿ ಆಗುತ್ತೆ ಅಂತ. ಡೈಜೆಷನ್ ಸಮಸ್ಯೆ ಇದೆ, ಹೊಟ್ಟೆ ಉಬ್ಬರಿಸಿದಾಗ ಆಗುತ್ತೆ, ಏನೂ ತಿನ್ನೋದಕ್ಕೆ ಮನಸ್ಸಿಲ್ಲ ಅನ್ನುವಂಥ ಟೈಮಲ್ಲಿ ಕೂಡ ಇದನ್ನ ಮಾಡಿ ಕೊಡ್ತಾಯಿದ್ರು. ಯಾಕಂತಂದರೆ ಡೈಜೆಷನ್ಗೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು. ಅಥವಾ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಏನೂ ಇಲ್ಲ, ತರಕಾರಿಗಳೆಲ್ಲ ಜಾಸ್ತಿ ಇಲ್ಲ ಅನ್ನುವಂಥ ಟೈಮಲ್ಲಿ ಕೂಡ ಇದನ್ನ ಮಾಡ್ತಾಯಿದ್ರು. ಯಾಕಂತಂದರೆ ಇದನ್ನ ಮಾಡೋದಕ್ಕೆ ಏನೂ ಬೇಕಾಗಿಲ್ಲ, ಕೇವಲ 3 ಇಂಗ್ರೀಡಿಯೆಂಟ್ಸ್ ಸಾಕು ಅಂತ ಹೇಳಿಬಿಟ್ಟು. ಅಂಥ ಒಂದು ಅದ್ಭುತವಾಗಿರುವಂಥ ಮಂಗಳೂರಿನ ಉಪ್ಪು ಮುಂಚಿ ಟ್ರೆಡಿಷ್ನಲ್ ಆಗಿರುವಂಥ ಈ ರೆಸಿಪಿನ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ನನ್ನ ತುಂಬ ಫೇವ್ರೇಟ್ ಇದು. ಯಾಕಂತಂದರೆ ಬಿಸಿ ಬಿಸಿ ಕುಚ್ಚಲಕ್ಕಿ ಗಂಜಿ ಇದ್ದರೆ, ಈ ಉಪ್ಪು ಮುಂಚಿ ಇದ್ದರೆ ಹೊಟ್ಟೆ ತುಂಬ ನಾವು ಚಿಕ್ಕವರಿರುವಾಗ ತಿಂತಾ ಇದ್ವಿ. ನಮ್ಗೆ ಬೇರೆ ಏನೂ ಬೇಕಾಗಿರ್ತಾ ಇರಲಿಲ್ಲ, ಅಷ್ಟು ರುಚಿ ಕೊಡ್ತಾ ಇತ್ತು ಇದು. ಸೊ ನೀವು ಇದನ್ನ ತಿಂದಿರ್ತೀರ, ಕೆಲವರಾದರೂ ತಿಂದಿಲ್ಲದಿರೋ ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಈ ಡಿಶನ್ನು ಅಥವಾ ಈ ರೆಸಿಪಿನ ಮರ್ತು ಹೋಗಿದ್ರೆ ಕೂಡ ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಎಲ್ರಿಗೂ. ಎಷ್ಟು ಸುಲಭವಾಗಿ ಈ ಅಡುಗೆನ ಮಾಡ್ಬೋದು ಅಂತಂದರೆ ಮಾಡೋದಕ್ಕೆ ಬೇಕಾಗಿರೋದು ಕೇವಲ ಕೆಲವು ವಸ್ತುಗಳು. ಅದರಲ್ಲಿ ನಮಗೆ ಒಣಮೆಣಸು, ಬ್ಯಾಡಗೆ ಮೆಣಸನ್ನು ತಗೋಬೋದು, ಸ್ವಲ್ಪ ಹುಣಸೆಹಣ್ಣು, ಕಲ್ಲುಪ್ಪು, ಇಷ್ಟೇ ಈ 3 ವಸ್ತುಗಳು ಬೇಕಾಗಿರೋದು. ಆದರೆ ಅದರ ರುಚಿಯನ್ನು ಜಾಸ್ತಿ ಮಾಡೋದಕ್ಕೆ ಕೆಲವರು ಟೊಮೆಟೊ ಹಣ್ಣನ್ನು ಬಳಸ್ತಾರೆ, ಶುಂಠಿನ ಹಾಕ್ತಾರೆ, ಹಸಿಮೆಣಸಿನ್ಕಾಯಿನ ಹಾಕ್ತಾರೆ, ಹಾಗೆಯೇ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ತಾರೆ. ನಮ್ಮಮ್ಮ ನಮಗೆ ಮಾಡಿಕೊಡ್ತಾ ಇದ್ದಾಗ ನನಗೆ ತುಂಬ ಇಷ್ಟ ಆಗ್ತಾ ಇದ್ದಿದ್ದಂಥದ್ದು ಟೊಮೆಟೊ ಹಣ್ಣಿನ ಉಪ್ಪು ಮುಂಚಿ. ಯೂಶ್ವಲ್ ಆಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮಮ್ಮ ಮಾಡೋ ಉಪ್ಪು ಮುಂಚಿ ನನಗೆ ತುಂಬ ಇಷ್ಟ. ಅದೇ ಸ್ಟೈಲಲ್ಲಿ ಮಾಡೋಣ ಅಂತ ಇದು ಹೊರಟಿದ್ದೇನೆ. ಅವರು ಒಂದು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾರೆ, ಕೆಲವರು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿಯನ್ನು ಕೂಡ ಜಜ್ಜಿಬಿಟ್ಟು ಹಾಕ್ತಾರೆ. ಮೊದಲಿಗೆ ನಾವೆಲ್ಲ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡ್ಕೋಬೇಕು. ಒಂದು ಟೊಮೆಟೊ, ಹಸಿಮೆಣಸಿನ್ಕಾಯಿನ ಸ್ವಲ್ಪ ಸ್ಲಿಟ್ ಮಾಡಿಕೊಂಡು ಮತ್ತು ಶುಂಠಿನ ಸ್ವಲ್ಪ ಜಜ್ಜಿಬಿಟ್ಟು ರೆಡಿ ಮಾಡಿಟ್ಕೊಳ್ಳೋಣ. ಇವಾಗ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಉಪ್ಪು ಮುಂಚಿಗೆ ಅದ್ಭುತ ರುಚಿಯನ್ನು ಕೊಡುವಂಥದ್ದು ಅದು ಈ ಒಣಮೆಣಸು. ಅದು ಹೇಗೆ ಹೇಳ್ತೀರಾ? ಈ ಒಣಮೆಣಸನ್ನು ನಾವು ಒಂದು ಸ್ವಲ್ಪ ಸುಟ್ಕೋಬೇಕಾಗುತ್ತೆ. ಹಿಂದಿನ ಕಾಲದಲ್ಲಿ ಸೌದೆ ಒಲೆಯಲ್ಲಿ ಇದೆಲ್ಲ ಮಾಡ್ತಾಯಿದ್ದಾಗ ಆ ಕೆಂಡ ಬರೋದಲ್ಲ, ಕೆಂಡದಲ್ಲಿ ಈ ಮೆಣಸನ್ನು ಹಾಕಿ ಸುಡ್ತಾ ಇದ್ವಿ. ಇವಾಗ ನಾವು ಸ್ಟವ್ ಮೇಲೆ ಈ ಥರ ಈ ಮೆಣಸನ್ನು ಸುಟ್ಕೋಬೋದು. ಆ ಮೆಣಸು ಸುಟ್ಟಾಗ ಬರುವಂಥ ಪರಿಮಳ ಇದೆಯಲ್ಲ, ಅದೇ ಒಂಥರ ಟೆಂಪ್ಟಿಂಗ್ ಅಂತ ಅನ್ನಿಸ್ತಾ ಇರುತ್ತೆ. ಸಖತ್ ಅಂದರೆ ಇವಾಗಲೇ ನಾವು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಮೆಣಸನ್ನು ಕರಟಿಸಬಾರ್ದು ತುಂಬ, ಈ ಥರ ಸುಟ್ಟರೆ ಸಾಕು. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿ ಆದ ನಂತರ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಗಂಜಿಯ ತಿಳಿ. ಅದಿದ್ದರೆ ತುಂಬ ಒಳ್ಳೆಯದು. ಇಲ್ಲದಿದ್ದರೆ ಬಿಸಿನೀರು ಮಾಡಿ ತಣ್ಣಗಾಗಿರುತ್ತಲ್ವ ಅದನ್ನೂ ತಗೋಬೋದು. ಆದರೆ ಗಂಜಿ ತಿಳಿಯಲ್ಲಿ ಮಾಡಿದರೆ ಅದು ನಮ್ಮದು ಅಥೆಂಟಿಕ್ ಆಗಿ ಅಂದರೆ ಟ್ರೆಡಿಷ್ನಲ್ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡೋ ಥರ ನಾವು ಮಾಡುವಂಥದ್ದು. ಮತ್ತು ಅದ್ಭುತ ರುಚಿಯನ್ನು ಕೊಡುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು. ಯಾಕಂತಂದರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕುಚ್ಚಲಕ್ಕಿಯ ಗಂಜಿ ತಿಳಿಯಲ್ಲಿ ಅದ್ಭುತವಾಗಿರುವಂಥ ಪೋಷಕಾಂಶಗಳಿರುತ್ತೆ. ಸ್ವಲ್ಪ ಗಂಜಿ ತಿಳಿಯನ್ನು ತಗೊಂಡು ಈ ಒಣಮೆಣಸು ಮತ್ತು ನಾವು ರೆಡಿ ಮಾಡಿಟ್ಟಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಅಂದರೆ ಮೆಣಸು, ಹಾಗೆಯೇ ಹುಣಸೆಹಣ್ಣು, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಕಲ್ಲುಪ್ಪನ್ನೇ ಬಳಸಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆಯೇ ಟೊಮೆಟೊ, ಶುಂಠಿ, ಈರುಳ್ಳಿ ಇದೆಲ್ಲದನ್ನು ಜಜ್ಜಿ ಏನು ಇಟ್ಟಿದ್ದೀವಿ ನಾವು, ಕಾಯಿ ಮೆಣಸು ಇದೆಲ್ಲದನ್ನು ಹಾಕಿ ಕೈಯನ್ನು ಚೆನ್ನಾಗಿ ತೊಳ್ಕೊಂಡು ಕೈಯಿಂದನೇ ಹಿಚ್ಕಿಬಿಟ್ಟು ಇದನ್ನು ಈ ರಸಮ ಥರ ಅಥವಾ ಈ ಉಪ್ಪು ಮುಂಚಿಯನ್ನು ರೆಡಿ ಮಾಡಬೇಕು. ಇಷ್ಟೇ. ಇದನ್ನ ಕುದಿಸ್ಲಿಕ್ಕಿಲ್ಲ, ಬಿಸಿ ಮಾಡಲಿಕ್ಕಿಲ್ಲ, ಏನೂ ಮಾಡಲಿಕ್ಕಿಲ್ಲ. ಬಿಸಿ ಬಿಸಿ ಕುಚ್ಚಲಕ್ಕಿಯ ಗಂಜಿ ಇದ್ದರೆ ಅಥವಾ ಅನ್ನ ಇದ್ದರೆ ಸೈಡಿಗೆ ನೆಂಚ್ಕೊಳ್ಳೋಕ್ಕೆ ಒಂದು ಹಪ್ಪಳನೋ ಅಥವಾ ಕೆಲವೊಂದು ಸರಿ ನಾವು ಡ್ರೈ ಫಿಶ್ ಬರುತ್ತಲ್ವ ಅದಿರುತ್ತೆ, ಕೆಲವೊಂದು ಸರಿ ಚಟ್ನಿ ಇರುತ್ತೆ ಅಥವಾ ಉಪ್ಪಿನಕಾಯಿ. ಅದರ ಜೊತೆಗೆ ಈ
ಅಂದರೆ ಉಪ್ಪು ಮುಂಚಿಯನ್ನು ಹಾಕಿಬಿಟ್ಟು ಕಲಿಸ್ಕೊಂಡು ತಿಂತಾಯಿದ್ರೆ ಅದರ ಮಜನೇ ಬೇರೆ. ಅದನ್ನ ನಾನು ಹೇಳಕ್ಕೆ ಆಗಲ್ಲ, ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಅಷ್ಟು ಖುಷಿ ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಮಜಾ ಕೊಡುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.